ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಈಗೆಲ್ಲ ಯಾರೆಲ್ಲ SSLC ರಿಸಲ್ಟಲ್ಲಿ ಫೇಲ್ ಆಗಿದ್ದಾರೆ, ಸೊ ಇವತ್ತು ರಿಸಲ್ಟ್ ಏನು ಬಂತು ಅದರಲ್ಲಿ ಯಾರಾದರೂ ಫೇಲ್ ಆಗಿದ್ದರೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದೆ. ಅಂದರೆ ಪರೀಕ್ಷೆ 2 ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಸೊ ಅದರ ಬಗ್ಗೆ ಈ ಒಂದು ಮಾಹಿತಿ ಇರುತ್ತೆ. ಸೊ ಈಗಾಗಲೇ ಒಂದಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ 7ರಿಂದ ನೆಕ್ಸ್ಟ್ ಮಂತ್ 7ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಕನ್ನಡ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇದೆ. ಸೊ ಟೈಮಿಂಗ್ ಇಲ್ಲಿ ನೋಡ್ಬೋದು, 10:15ರಿಂದ 1:30 ತನಕ ಇರುತ್ತೆ. ಆಮೇಲೆ 8ನೇ ತಾರೀಕಿಗೆ ಸೊ ದ್ವಿತೀಯ ಭಾಷೆ ಇದೆ ಶನಿವಾರ ದಿನ, ಮತ್ತು 10ನೇ ತಾರೀಕಿಗೆ ಸೋಮವಾರ ಏನಂದರೆ ಗಣಿತ ಸಮಾಜಶಾಸ್ತ್ರ ಇದೆ. 11ನೇ ತಾರೀಕಿಗೆ ಸೊ ಇಲ್ಲಿ ಡಿಫ್ರೆಂಟ್ ಅರ್ಥಶಾಸ್ತ್ರ ಮತ್ತು ಇಂಜಿನಿಯರಿಂಗ್ ಸಂಬಂಧಿಸಿದಂಥ ಸಬ್ಜೆಕ್ಟ್ಗಳು. 12ನೇ ತಾರೀಕಿಗೆ ವಿಜ್ಞಾನ ಮತ್ತು ರಾಜ್ಯಶಾಸ್ತ್ರ, ಸಂಗೀತ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಈ ಥರ ಇದೆ. 13ನೇ ತಾರೀಕಿಗೆ ಇಂಗ್ಲೀಷ್ ಕನ್ನಡ ಇದೆ. 14ನೇ ತಾರೀಕಿಗೆ ಸಮಾಜ ವಿಜ್ಞಾನ. ಸೊ ಇದು ಟೈಮ್ ಟೇಬಲ್ ಈಗಾಗಲೇ ರಿಲೀಸ್ ಆಗಿದೆ. ವಿದ್ಯಾರ್ಥಿಗಳಿಗೆ 14ನೇ ತಾರೀಕು ತನಕ, ಅಂದರೆ ಜೂನ್ 14ನೇ ತಾರೀಕು ತನಕ ನಿಮಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ಕೊಳ್ಳಾಗುತ್ತೆ. ಇದು ಯಾರೆಲ್ಲ ಫೇಲ್ ಆಗಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಇದು ಕನ್ಸಿಡರ್ ಆಗುತ್ತೆ. ನೋಡಿ, ಇದು ಎಕ್ಸಾಮ್ಸ್ ಒಂಥರ ಇದು ಆ್ಯನ್ಯುವಲ್ ಎಕ್ಸಾಮೇ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಸಪ್ಲಿಮೆಂಟ್ರಿ ಅಲ್ಲ, ಇದು ಆ್ಯನ್ಯುವಲ್ ಎಕ್ಸಾಮೇ. ಆದರೆ ಆ್ಯನ್ಯುವಲ್ ಎಕ್ಸಾಮ್ 2 ಅಂತ ಬರುತ್ತೆ. ಸೊ ಇದರಿಂದ ಯಾವುದೇ ಥರಂಥ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ಕೊಳ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಹೋಗ್ಬೋದು, ಹೈಯರ್ ಎಜುಕೇಷನ್ಗೆ ಫ್ಯೂಚರ್ಲಿ 0.01% ಏನೂ ತೊಂದರೆ ಆಗೋದಿಲ್ಲ. ತೊಂದರೆ ಏನಂದರೆ ನಿಮ್ಮ ಪಕ್ಕದ ಮನೆ ಇರುವಂತಹ ಜನಗಳಿಗೆ ನೀವು 2ನೇ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀರಿ ಅಂತ ಹೇಳ್ಕೊಳ್ಬೋದಷ್ಟೇ. ಅದನ್ನು ಬಿಟ್ಟರೆ ಸೊ ಈ ಒಂದು ಎಕ್ಸಾಮಿಂದ ಯಾವುದೇ ಥರದಂಥ ಒಂದು ಹೈಯರ್ ಎಜುಕೇಷನ್ ಇರ್ಬೋದು, ಜಾಬ್ಸ್ಗೆ, ಕರಿಯರಿಗೆ ತೊಂದರೆ ಆಗೋದಿಲ್ಲ ಅಷ್ಟೇ, ನೆನಪಿಟ್ಟುಕೊಳ್ರಿ. ಈ ಎಕ್ಸಾಮ್ಸನ್ನು ನೀವು ನೀಟಾಗಿ ಬರೆದು ಪಾಸ್ ಮಾಡಿಕೊಳ್ಳಿ. ಯಾಕಂದರೆ ಇನ್ನೂ ನಿಮ್ಮ ಹತ್ರ 20 ಡೇಸ್ ಕಾಲಾವಕಾಶ ಇದೆ. 20 ಡೇಸ್ ಒಳಗಡೆ ನೀವು ಚೆನ್ನಾಗಿ ಓದಿ ಯಾವೆಲ್ಲ ಸಬ್ಜೆಕ್ಟ್ ಬ್ಯಾಕ್ ಇದ್ದಾವೆ ಅದನ್ನು ಹೈ ರಿಸಲ್ಟನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಕೂಡ ಮಾಡಿಕೊಳ್ಳ್ರಿ.